ಬೆಳಗ್ಗೆ ಬೈಕರ್ಸ್ ಸಂತೆ ಆಗಿಬಿಟ್ಟಿದೆ. ಬುಜಾ 10Rಗಳು ನಾವೆಲ್ಲ ಝೋನಿಂದ ಬಂದಿರೋದು ಎಷ್ಟು ಟೈಮ್ ಆಗೋಯ್ತು. ಅಷ್ಟೇ ಈಸಿ ಇದೆ ಗಾಡಿ. ಏಯ್ ನಿದ್ದೆ ಬರ್ತೈತೆ ನೋಡ್ಕೋಗ್ರು. V4 ಕ್ರಾಸ್ ಪ್ಲೇನ ಓಡಿಸ್ದಂಗಿದೆ ಮಚ್ಚ ಈ ಗಾಡಿನ. ಹಿಡ್ಕೊಬೇಕು ಅದಕ್ಕೆ ಗಟ್ಟಿಯಾಗಿ. ಯಾವ ಕಡೆ ಬ್ರೋ ನೀವು? ಏನು ಬ್ರೋ? ಹೌದಾ? ನಾವು ಬರೋದೇ ಇಲ್ಲ ಗುರು, ಸಾಮಾನ್ಯವಾಗಿ ಇಲ್ಲಿ ಬರೋದೇ ಇಲ್ಲ ನೋಡಿ. ಅದೇನೋ ಅಪರೂಪ ಬಂದಿರೋದು ಇವತ್ತು. ಥ್ಯಾಂಕ್ ಯು. ಡಾರ್ಲಿಂಗ್ಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೈಕರ್ಸ್ ಸಂತೆ ಆಗಿಬಿಟ್ಟಿದೆ. ಸೊ ಇಲ್ಲಿ ಪಾರ್ಲೆ ಟೋಲಲ್ಲಿ ಯೂಶಲಿ ಇದೆ ಸೀನು. ನಾವಿಲ್ಲೆಲ್ಲ ಬಂದು ಶತಮಾನಗಳಾಗ್ಬಿಡೈತೆ ಗುರು. ಎಲ್ಲಿ ನಾವು ಈ ನಡುವೆ ಎಲ್ಲ ರೈಡೆಲ್ಲ ಮಾಡ್ತಾನೆ ಇಲ್ವಲ್ಲ, ಅಂದರೆ ಬ್ರೇಕ್ಫಾಸ್ಟ್ ರೈಡ್ಗಳಂತೂ ಹಾಯ್ ಹೊಡೋಣ ಬಾಯ್ಸ್. ಓಕೆ, ಸೀನಿಯರ್ ಬೈಕರ್ಗಳು ಪ್ಯಾನ್ ಅಮೆರಿಕಾ ಎಲ್ಲ ಬಂದೈತೆ. ಆ ಕಡೆ ನಿಂತಿತ್ತು ಹಾರ್ಲೆ ಡೇವಿಡ್ಸನ್ನು. ಬಟ್ ಅದು ಆ್ಯಕ್ಚುಲಿ ಹಾರ್ಲೆ ಡೇವಿಡ್ಸನ್ ಅವ್ರದ್ದು ಒಳ್ಳೆ ಇದು ಬಂತು, ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್. ತುಂಬ ಪ್ರೈಸ್ ಎಲ್ಲ ಸಿಕ್ತು ಅದಕ್ಕೆ. ಬಟ್ ಅಗೇನ್ ಮಾರ್ಕೆಟ್ ಇಲ್ಲ ಗುರು ಅದು ಗಾಡಿ. ಓಡಿಲ್ಲ ಇಲ್ಲ. ನಾನು ಅದು ಬಂದಿದ್ದ ಟೈಮಲ್ಲೇ ನೋಡಿದ್ದೆ ಮಚ್ಚ, ಸಕಲೇಶ್ಪುರದಲ್ಲಿ. ಯಾವಾಗ 4-5 ಇಯರ್ಸ್ ಬ್ಯಾಕೇ ನೋಡಿದ್ದೆ ಅದನ್ನು. ಇದ್ದಾವೆ ಇಂಡಿಯಾದಲ್ಲಿ, ಬಟ್ ತುಂಬ ಕಮ್ಮಿ. ಯಾರು ಅದನ್ನೆಲ್ಲ ಪ್ರಿಫರ್ ಮಾಡಲ್ಲ ADV ಬೈಕ್ಸ್ ತೊಗೊಳ್ಳೋರು. BMW ಇದರಲ್ಲಿ ಕ್ವಿಕ್ ಶಿಫ್ಟ್ರು ಸಕ್ಕತ್ತಾಗಿದೆ ಮಾಮ್. ಫುಲ್ಲು ಲೋ ರೆವ್ಸಲ್ಲೂ ಸಕ್ಕತ್ತಾಗಿ ಶಿಫ್ಟ್ ಆಗುತ್ತೆ, ಏನೂ ಇದೇ ಆಗಲ್ಲ. BMW ಹಾರ್ಡ್ ಇರುತ್ತೆ ಸ್ವಲ್ಪ ಲೋ ರೆವ್ಸಲ್ಲಿ. ಇದರ ಲೋ ರೆವ್ಸಲ್ಲೂ ಸ್ಮೂತ್ ಇದೆ. ಇನಿಷಿಯಲ್ ಕ್ರೇಜಿ ಆಗಿದೆ. ವೈಬ್ರೇಷನ್ ಎಲ್ಲ ಏನೋ ಅಷ್ಟಿಲ್ಲ ಗುರು. ನಾನು ಇನ್ಲೈನ್ 3 ವೈಬ್ರೇಷನ್ ಇರುತ್ತೆ ಅಂದ್ಕೊಂಡಿದ್ದೆ. ಕೇಳಿಸುತ್ತೆ ಅಂದರೆ ಲೈಟಾಗಿ. ಎಲ್ಲಿದೆಲ್ಲ V2 V4 ಥರ ಬರುತ್ತಲ್ಲ ಸೌಂಡಲ್ಲೆಲ್ಲ GSAನ ಬೀಟ್ ಮಾಡೋಕ್ಕಾಗಲ್ಲ ಗುರು. ಅದು ಸೂಪರ್ ಬೈಕ್ ಸೌಂಡ್ ಅದು. ಬಟ್ ಹೆವಿ ಮೇಲೆ ಇದಪ್ಪ, ಒಳ್ಳೆ ಡಬಲ್ ಡೆಕ್ಕರ್ ಬಸ್ ಮೇಲೆ ಕೂತಂಗೈತೆ. ಏನೋ ಜನ ಮಾಮೂಲಿ ಅಪ್ಪ. ಈ ಸೈಡೆಲ್ಲ ಅದಕ್ಕೆ ನಾವು ಬರೋಲ್ಲ. ಹೋಂಡಾಗೆ ಹಂಗಲ್ಲ ಇದು CB 300 RS ಅನ್ಸುತ್ತೆ ಇವೆಲ್ಲ. ಆಲ್ ಹೋಂಡಾ ಬಾಯ್ಸ್. ಇದು ಮುಂದೆ ಹೋಗ್ತಿರೋದು NX 500. ಸೊ ಈ ಟೈಗರ್ ಹೆಂಗೆ ಅಂದರೆ ನಿಲ್ಲಿಸಿದ್ದಾಗ ಲೆಫ್ಟ್ ಟು ರೈಟು ಹೊಡೆಯೋಕೆ ಸಿಕ್ಕಾಪಡೆ ಕೇರ್ಫುಲ್ ಇರಬೇಕು. ಸ್ವಲ್ಪ ಲೆಫ್ಟ್ ಟು ರೈಟ್ ಟಿಪ್ ಮಾಡಿದ್ವಿ ಅಂದರೆ ಮುಗೀತು, ಹಿಡಿಯೋಕ್ಕಾಗಲ್ಲ. ಬಟ್ ಓಡಿಸೋವಾಗ ಮಾತ್ರ ಅಷ್ಟೇ ಈಸಿ ಇದೆ ಗಾಡಿ. ಪವರ್ ಮಾಮ್ ಏನು ಪವರ್ ಇದೆ ಗೊತ್ತಾ, ನುಗ್ಗಿಬಿಡ್ತೈತೆ ಹಂಗೆ. ಇನ್ಲೈನ್ 3 ಅಯ್ಯೋನೇ ನಾಳೆ ಎಲ್ಲಿಗೆ ಬರ್ತಾವನ್ ಗುರು ಇವನು. ನಿಮಗೆಲ್ಲ ಕೇಳಿಸ್ತಾ ಇದೆಯಾ ಗುರು ಗಾಡಿ ಸೌಂಡು? ನಂದು ತುಂಬ ಲೈಟ್ ಅಲ್ಲ. ಇದಕ್ಕೆ ಪ್ರಾಬ್ಲಮ್ ಏನು ಗೊತ್ತಾ, ಹೆಡರ್ಸೇ ಸಿಗಲ್ಲ. ಓವಲ್ ಹೆಡರ್ಸ್ ಇದಕ್ಕೆ. ಸ್ಲಿಪ್ ಆನ್ ಇಷ್ಟೇ ಇದು. GSA ಯಾರೋ ಕ್ರೇಜಿ. ಕ್ರೇಜಿ ಪವರ್. ಸೊ ಡಲೈಕ್ಸ್ ಇವತ್ತು ನಾನು ನಮ್ಮ ಆಫ್ ಶರ್ಟು ಅಂದರೆ ಅರ್ಧಾಂಗಿ, ನಮ್ಮ ಮೋಹನ್ನು ಮತ್ತು ಅವ್ರ ಆಫ್ ಶರ್ಟು, ಆಮೇಲೆ ರಂಜನ್, ಇಷ್ಟು ಜನ ಹೋಗ್ತಾ ಇರೋದು. 3 ಬೈಕು 5 ಜನ. ಸೊ ಆ್ಯಕ್ಚುಲಿ ಫುಲ್ ಸ್ಕ್ವಾಡ್ ಬರಬೇಕಿತ್ತು, ಬಟ್ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ ಬೇರೆಯವರೆಲ್ಲ. ಎನಿವೇಸ್ ಮತ್ತೊಂದು ರೈಡ್ ಮಾಡ್ತೀವಿ ಎಲ್ಲ ಬೈಕಲ್ಲಿ ಜೊತೆಯಲ್ಲಿ. ಸೊ ಇವತ್ತು ನಾವು 3 ಜನ ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡಿದ್ದು. ಸಡನ್ನಾಗೆ ನಮ್ಮ ವೈಫು ಮೋಹನ್ ವೈಫು ಬರ್ತೀನಿ ಅಂದರು. ಸೊ ವಿಂಡ್ಶೀಲ್ಡ್ ಕೂಡ ಸಕ್ಕತ್ತಾಗಿದೆ. ಸೋ ಫಾರ್ ಸೋ ಗುಡ್. ಲೋ ಸೆಟ್ಟಿಂಗಲ್ಲೇ ತುಂಬ ಚೆನ್ನಾಗಿದೆ. ತುಂಬ ಹೈ ಸ್ಪೀಡ್ಸಿಗೆ ಪ್ರಾಬ್ಲಮ್ ಮೇಲೆ ಎತ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಏನು ಹೇಳಿ, ದಮ್ಮಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಮಂಗಳೂರು ಲೆಫ್ಟ್, ಲೆಟ್ ಅಸ್ ಗೋ. ಏನಪ್ಪ ಬೈಕ್ಸು, ಬುಜಾ 10Rಗಳು ಆಲ್ ವಯ ಬಾಯ್ಸ್. ಇವತ್ತು ನಾವೆಲ್ಲ ಝೋನಿಂದ ಬಂದಿರೋದು ಎಷ್ಟು ಟೈಮ್ ಆಗೋಯ್ತು.
10Rಗಳಿಂದ. ಇದ್ಯಾವುದು ಗೋಲ್ಡನ್ ಬುಜ, ಹಳೇದಲ್ಲ ಅದು. ಯಪ್ಪ ADV ಬೂಟ್ಸಲ್ಲಿ ಗೇರ್ಗಳು ಅಪ್ ಡೌನ್ ಮಾಡೋಕ್ಕೆ ಆಯ್ತಾಯಿಲ್ಲ. ಒಂಚೂರು ಲೆವರ್ನ ಮೇಲೆ ಇಕ್ಬೇಕು. ಸೊ ADV ಬೂಟ್ಸಲ್ಲಿ ತುಂಬ ಥಿಕ್ಕಿರುತ್ತೆ ಡಲ್ಲಿಂಗ್ ಸೋಲೆಲ್ಲ. ನಾರ್ಮಲ್ ಬೂಟ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆಲ್ಪೈನ್ ಸ್ಟಾರ್ಸ್ ಕೊರೋಸಾಲ್. ತೋರಿಸಿದ್ದೀನಿ ಮುಂಚೆನೇ ನಿಮಗೆ, GSA ಟೈಮಲ್ಲಿ ತೊಗೊಂಡಿದ್ದು. ಸೊ ಸೇಮ್ ಮಾಡಲು ನಮ್ಮ GK ಹತ್ರ ಇದೆ. ಒಂದು ಬ್ರೌನ್ ಕಲರ್, ನಂದು ಬ್ಲ್ಯಾಕ್ ಕಲರ್, ಇಬ್ಬರು ಒಟ್ಟಿಗೆ ತರಿಸ್ಕೊಂಡಿದ್ದೀವಿ. ಓ ಮೈ ಗಾಡ್, ಇಲ್ಲೂ ಕ್ರೇಜಿ ಜನ ಇದ್ದಾರೆ, ಕ್ರೇಜಿ ನಂಬರ್ ಆಫ್ ಪೀಪಲ್. ಮಚ್ಚ ರೈಟ್ ಸೈಡ್ ಬಂದು ನಿಂತ್ಕೊಂಡು ಮುಂದೆ ಹಂಗೆ ಹಾಕ್ಬಿಡೋಣ ಬ್ಯಾಗ್ನ. ಬಾ ಹಂಗೆ ಬಾ, ಬ್ಯಾಗ್ ಕೊಡ್ತೀಜೋ. ಉಜ್ವಲ గారు ఏమంట సైలెంట్ అయిపోయినారు ಎಲ್ಲ ನಿದ್ರೊస్తుందా? ಏಯ್ ನಿದ್ದೆ ಬರ್ತೈತೆ ನೋಡ್ಕೋಗುರು, ಯಾರು ಇಲ್ಲಿ ಉದುರ್ಸ್ಕೊಂಬಿಟ್ಟು ಆಮೇಲೆ ಎಲ್ಲನ. ಏನಕ್ಕೆ ಟಾಪ್ ಬಾಕ್ಸ್, ಬರೀ ಒಂದು ಚಿಕ್ಕ ಬ್ಯಾಗ್ ಹಾಕಕ್ಕೆ ಸಾಕು ಬಿಡು. ಹೊರ್ಕೊಳಕ ಅಂದ್ಕೊಂಡೆ ಹಾಕ್ಕೊಳ್ಳೋಣ ಅಂತ ಬಿಡು, ನೆಕ್ಸ್ಟ್ ಟೈಮ್ ಹಾಕೋಣ. ದಿಸ್ ಆಲ್ವೇಸ್ ದ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್. ಕುಷನ್ ಇದೆ, ಬ್ಯಾಕ್ ಸಪೋರ್ಟ್ ಇದೆ. ಹೌದು, ಹಿಡ್ಕೊಬೇಕು ಅದಕ್ಕೆ ಗಟ್ಟಿಯಾಗಿ. ಹೋನಾ, ಚಲೋ. ಪೂರ್ ಆಲ್ ದೀಸ್ ಬಾಯ್ಸ್ ಯಾರು ನಮಗೆ ಗೊತ್ತಿರೋ ಯಾರು ಕಾಣಿಸ್ತಾ ಇಲ್ಲ. ಚಲೋ. ಸೊ ಮೋಡ್ ಚೇಂಜ್ ಮಾಡ್ಕೊಳ್ಳೋಣ. ರೋಡ್ ಮೋಡಲ್ಲಿದೆ ಗಾಡಿ, ಸ್ಪೋರ್ಟ್ಗೆ ಹಾಕೊಳ್ಳೋಣ. ಅಯ್ಯೋ ಅಜ್ಜಿ ತಾತ ಸ್ವಲ್ಪ ವೆಯ್ಟ್ ಮಾಡ್ರಿ. ಸ್ಪೋರ್ಟ್, ಎಸ್. ತೇಜೋ ಕರೆಕ್ಟಾಗಿ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಥ್ರಾಟಲ್ ರೆಸ್ಪಾನ್ಸು, ಸಸ್ಪೆನ್ಷನ್ ಸೆಟ್ಟಿಂಗ್ಸು ಎಲ್ಲ ಚೇಂಜ್ ಆಗುತ್ತೆ. ಸೊ ಥ್ರಾಟಲ್ ಫುಲ್ ಓಪನ್ ಮಾಡಿದ್ರೆ ಕ್ಲಿಯರಾಗಿ ಕೇಳಿಸುತ್ತೆ ಗಾಡಿ ಸೌಂಡು. ಮಚ್ಚ ಸೀರಿಯಸ್ ಆಗಿ ಯಾವುದೋ V4 ಕ್ರಾಸ್ ಪ್ಲೇನ ಓಡಿಸ್ದಂಗಿದೆ ಮಚ್ಚ ಈ ಗಾಡಿನ. ಟಾರ್ಕ್ ನೆಕ್ಸ್ಟ್ ಲೆವೆಲ್ ಇದೆ, ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿದೆ. ಅಯ್ಯೋ ನಾಳೆ ಇದ್ಯಾವುದು ಅಂದರೆ ಇದು ಸಸ್ಪೆನ್ಷನ್ ಹಿಂಗೆ ಮುಂದೆ ಹಿಂದೆ ಗೊತ್ತಾಗತ್ತಲ್ಲ ನೀಟಾಗೆ. ಗಾಡಿ ಪಿಚ್ಚಿಂಗ್ ಗೊತ್ತಾಗತ್ತೆ ಬ್ರೇಕ್ ಹೊಡೆದಾಗೆಲ್ಲ.
ಹಾರ್ಡ್ ಬ್ರೇಕ್ ಹೊಡ್ದ. ಈ ಹೈವೇದೆಲ್ಲ ಇದೇ ಪ್ರಾಬ್ಲಮ್ ಗುರು. ನಾ ಏನು ಇಂಜಿನ್ ಬ್ರೇಕಿಂಗು ಸಖತ್ತಾಗಿದೆ ಇದು. ಯಾರಪ್ಪ ಇವರೆಲ್ಲ ಪಾದಯಾತ್ರೆಗಳು. ಸೊ ಈ ರೋಡಲ್ಲಿ ಯಾವಾಗಲೂ ಈ ಥರ ನಡ್ಕೊಂಡು ಹೋಗೋ ಜನ ಇರ್ತಾರೆ. ಬಂತು ಧ್ರುವ್ ತಾರೆ ಆದ್ಮೇಲೆ ವೈಶಾಲಿ. ಹಾಂ ಇಳ್ಕೊ. ಇದೇನು ಇದು ಸ್ಪೋರ್ಟ್ಸ್ ಮಾಡಲೇ ಒಂಥರ ಡಿಫ್ರೆಂಟಾಗಿ ಕೇಳಿಸ್ತೈತಲ್ಲ ಸೌಂಡು. ಓ ಸಸ್ಪೆನ್ಷನ್ ಎಲ್ಲ ಇನ್ನೂ ಮೇಲೆ ಕೊಟ್ಟೋಗ್ಬಿಡೈತೆ. ಸೊ ಗಾಡಿ ಜಾಸ್ತಿ ವಾಲುತ್ತಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಗೆ ಸಸ್ಪೆನ್ಷನ್ನ ಮೇಲೆ ಹೋಗ್ಬಿಟ್ಟು. ಆಲ್ ಬಾಯ್ಸ್ ಇನ್ಕಮಿಂಗ್. ಹಾಯ್, ಥ್ಯಾಂಕ್ ಯು ತೆಗಿತೀನಿ. ಇಷ್ಟೇ, ಇದನ್ನು ಮುಂದೆಗೆ ಇಟ್ಕೊಂಡು ತೆಗಿ ಅಷ್ಟೇ. have some breakfast.